ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಯಾವತ್ತೂ ಕೂಡ ತಪ್ಪು ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ಅಥವಾ ಅಕ್ಕಪಕ್ಕ ಇದ್ದವರ ಮಾತನ್ನು ಕೂಡ ಟ್ರಂಪ್ ಕೇಳೋದಿಲ್ಲ. ತನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನೇ ನಿರ್ಧಾರ ಕೈಗೊಳ್ಳುವಂಥ ಒಬ್ಬ ವ್ಯಕ್ತಿ. ಅದಕ್ಕೂ ಮುಂದುವರೆದು ಹೇಳಬೇಕು ಅಂತಂದ್ರೆ, ತನ್ನ ಸುತ್ತಲೂ ಕೂಡ ಹೊಗಳು ಬಟರನ್ನ ಟ್ರಂಪ್ ಇಟ್ಕೊಂಡಿದ್ದಾರೆ ಹೊರತು ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇರೋರನ್ನ ಯಾರನ್ನೂ ಕೂಡ ಇಟ್ಕೊಂಡಿಲ್ಲ. ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಕೇಳಿದ್ರೆ, ಟ್ರಂಪ್ ಅವರು ಸದ್ಯ ಗ್ರೀನ್ಲ್ಯಾಂಡ್ ಅನ್ನ ಕ್ಲೈಮ್ ಮಾಡ್ತಾ ಇದಾರಲ್ಲ, ಗ್ರೀನ್ಲ್ಯಾಂಡ್ ನಮಗೆ ಸಿಗಬೇಕು ಅಂತ. ಇದು ಅಮೆರಿಕಾಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆಗಳಿದ್ದಾವೆ. ಮುಖ್ಯವಾಗಿ ನ್ಯಾಟೋವನ್ನ ಅಲುಗಾಡಿಸ್ತಾ ಇದೆ. ಯುರೋಪ್ ಮತ್ತು ಅಮೆರಿಕದ ಸಂಬಂಧವನ್ನ ಬುಡಮೇಲು ಮಾಡುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇಷ್ಟಾದರೂ ಸಹ ಟ್ರಂಪ್ ಹಿಂದೆ ಸರಿತಾ ಇಲ್ಲ. ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ತನ್ನ ಪಟ್ಟನ್ನ ಇನ್ನಷ್ಟು ಗಟ್ಟಿಗೊಳಿಸ್ತಾ ಇದ್ದಾರೆ. ಇದು ಯುರೋಪ್ ಮತ್ತು ಅಮೆರಿಕದ ಸೇನೆ ಮುಖಾಮುಖಿಯಾಗುವ ಹಂತಕ್ಕೆ ಬಂದಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಕೇಳಿದ್ರೆ, ಫ್ರಾನ್ಸ್ ಇವತ್ತು ಬಹಳ ದೊಡ್ಡ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಗ್ರೀನ್ಲ್ಯಾಂಡ್ಗೆ ತನ್ನ ಸೇನೆಯನ್ನು ರವಾನಿಸಿದೆ. ಕೇವಲ ಸೈನಿಕರು ಮಾತ್ರ ಅಲ್ಲ, ಅಲ್ಲಿಗೆ ತನ್ನ ನೇವಲ್ ಫೋರ್ಸ್ ಮತ್ತು ಏರ್ ಫೋರ್ಸ್ ಅನ್ನು ಕೂಡ ರವಾನಿಸಿದೆ. ಇದು ಟ್ರಂಪ್ಗೆ ಮ್ಯಾಕ್ರೋನ್ ಕೊಟ್ಟಂತಹ ಚೆಕ್ಮೇಟ್. ಫ್ರೆಂಚ್ ಅಧ್ಯಕ್ಷರ ನಿರ್ಧಾರಕ್ಕೆ ಯುರೋಪ್ನ ಅನೇಕ ದೇಶಗಳು ಬೆಂಬಲವನ್ನು ಸೂಚಿಸಿದವೆ. ಆ ದೇಶಗಳು ಕೂಡ ಗ್ರೀನ್ಲ್ಯಾಂಡ್ಗೆ ತನ್ನ ಮಿಲಿಟರಿಯನ್ನು ರವಾನಿಸೋದಕ್ಕೆ ನಿರ್ಧಾರ ಮಾಡಿದವೆ. ಬಹಳ ದೊಡ್ಡ ಬೆಳವಣಿಗೆ. ಇದೆಲ್ಲದರ ನಡುವೆ ಟ್ರಂಪ್ ಏನು ಧಮಕಿ ಹಾಕ್ತಾ ಇದ್ದಾರೆ ಗೊತ್ತಾ? ಯಾವ ದೇಶ ನನ್ನನ್ನು ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಬೆಂಬಲಿಸೋದಿಲ್ವೋ ಅಂತಹ ದೇಶಗಳ ಮೇಲೆ ನಾನು ಹೆಚ್ಚುವರಿ ಟ್ಯಾರಿಫ್ ಅನ್ನು ಹಾಕ್ತೀನಿ, ಹೀಗಂತ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ದಕ್ಷಿಣ ಅಮೆರಿಕ ದೇಶದ ಮೇಲೆ ನೋಟಮನ್ನು ಇಶ್ಯೂ ಮಾಡಿದ್ದಾರೆ. ಇದೆಲ್ಲವೂ ಸಹ ಒಂದಕ್ಕಿಂತ ಒಂದು ಇಂಪಾರ್ಟೆಂಟ್ ಆದಂತಹ ಬೆಳವಣಿಗೆಗಳು. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಟ್ರಂಪ್ ಇರಾನ್ಗೂ ಧಮಕಿ ಹಾಕ್ತಾ ಇದ್ದಾರೆ. ಅಲ್ಲಾಗ್ತಿರುವಂತಹ ಪ್ರತಿಭಟನೆ ಏನಿದೆಯಲ್ಲ, ಅದರ ಲಾಭವನ್ನು ಪಡೆದು ಇರಾನ್ನಲ್ಲಿ ಅಲ್ಲಿನ ಸರ್ಕಾರವನ್ನು ಬದಲು ಮಾಡೋದಕ್ಕೆ ಅಮೆರಿಕ ಪ್ರಯತ್ನ ಮಾಡ್ತಾ ಇದೆ. ಆ ರೀತಿಯ ತಂತ್ರಗಾರಿಕೆಯನ್ನು ಮಾಡಿಕೊಂಡಿದೆ ಎನ್ನುವಂತಹ ವಾದವೂ ಕೂಡ ಇದೆ. ಯಾಕೆಂದರೆ ಟ್ರಂಪ್ ಅವರ ಪ್ರತಿನಿತ್ಯದ ಹೇಳಿಕೆಗಳು ಕೂಡ ಅದನ್ನೇ ಸೂಚಿಸ್ತಾ ಇದ್ದಾವೆ. ಇನ್ನೊಂದು ಕಡೆಯಲ್ಲಿ ಗ್ರೀನ್ಲ್ಯಾಂಡ್ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ದಕ್ಷಿಣ ಅಮೆರಿಕದ ದೇಶಗಳಿಗೂ ಕೂಡ ಧಮಕಿ ಹಾಕ್ತಾ ಇದ್ದಾರೆ. ಅಲ್ಲೂ ಕೂಡ ಅಮೆರಿಕದ ಸೇನೆ ಆಕ್ಟಿವ್ ಆಗಿದೆ. ಭಾರಿ ಮಹತ್ವದ ಬೆಳವಣಿಗೆಯಲ್ಲಿ ದಕ್ಷಿಣ ಅಮೆರಿಕದ ದೇಶಗಳಿಗೆ ಅಮೆರಿಕ ನೋಟಮನ್ನು ಇಶ್ಯೂ ಮಾಡಿದೆ. ನೋಟಮ್ ಅಂತಂದರೆ ನಿಮಗೆಲ್ಲ ಗೊತ್ತು, ನೋಟಿಸ್ ಟು ಏರ್ಮನ್ ಅಂತ. ಸಾಮಾನ್ಯವಾಗಿ ಇದನ್ನು ಯಾವಾಗ ಇಶ್ಯೂ ಮಾಡಲಾಗುತ್ತೆ? ಯಾವುದಾದ್ರೂ ಕ್ಷಿಪಣಿ ಪರೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ ಅಥವಾ ಸಮರಾಭ್ಯಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ನೋಟಮನ್ನು ಇಶ್ಯೂ ಮಾಡಲಾಗುತ್ತೆ. ಅದೂ ಅಲ್ಲದೆ ಇನ್ನೊಂದು ದೇಶದ ವಾಯು ಪ್ರದೇಶಕ್ಕೆಲ್ಲ ನೋಟಮನ್ನು ಇಶ್ಯೂ ಮಾಡ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ. ಅದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾಗುತ್ತೆ. ಅದು ಅಲ್ಲದೆ ನೋಟಮನ್ನು ಇಶ್ಯೂ ಮಾಡುವಂಥದ್ದು 1 ದಿನ 2 ದಿನ ಅಥವಾ ಹೆಚ್ಚು ಅಂತಂದರೆ 10 ದಿನ. ಆದರೆ ಈಗ ಅಮೆರಿಕ ಬರೋಬ್ಬರಿ 60 ದಿನಗಳ ಕಾಲಕ್ಕೆ ನೋಟಮನ್ನು ಇಶ್ಯೂ ಮಾಡ್ಕೊಂಡು ಕೂತಿದೆ. ದಕ್ಷಿಣ ಅಮೆರಿಕದ ಬಹುತೇಕ ಭಾಗ ಈ ನೋಟಮ್ ಅಡಿಯಲ್ಲಿ ಬರ್ತಾ ಇದೆ. ಅಮೆರಿಕದ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಈ ನೋಟಮನ್ನು ಇಶ್ಯೂ ಮಾಡಿದೆ. ಈ ಪ್ರಕಟಣೆಯಲ್ಲಿ ಅಮೆರಿಕ ಏನು ತಿಳಿಸಿದೆ ಅಂತಂದ್ರೆ, ದಕ್ಷಿಣ ಅಮೆರಿಕದ ಈ ವಾಯು ಪ್ರದೇಶದಲ್ಲಿ ಯಾವಾಗ ಬೇಕಾದರೂ ಅಮೆರಿಕದ ಸೇನಾ ಚಟುವಟಿಕೆಗಳು ಆಗಬಹುದು. ಹೀಗಾಗಿ ವಿಮಾನ ಹಾರಿಸುವಂತಹ ಸಂದರ್ಭದಲ್ಲಿ ಬಹಳ ಜಾಗರೂಕತೆಯನ್ನು ವಹಿಸಬೇಕು. ಕೆಲವೊಮ್ಮೆ ಸಿಗ್ನಲ್ಗಳನ್ನು ಜಾಮ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇದರ ಬಗ್ಗೆ ಎಚ್ಚರ ವಹಿಸಿ ಅಂತೇಳಿ ಈ ಪ್ರಕಟಣೆಯಲ್ಲಿ ಅಮೆರಿಕ ತಿಳಿಸಿದೆ. ಇದು ದಕ್ಷಿಣ ಅಮೆರಿಕದ ಬಹುತೇಕ ದೇಶಗಳಿಗೆ ಭಯ ಹುಟ್ಟಿಸಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಟ್ರಂಪ್ ವೆನೆಜುಲಾ ಮೇಲೆ ಅಟ್ಯಾಕ್ ಮಾಡಿದ ಬಳಿಕ ಅನೇಕ ದೇಶಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಕೊಲಂಬಿಯಾ, ಕ್ಯೂಬಾ, ಮೆಕ್ಸಿಕೋ ಈ ಎಲ್ಲ ದೇಶಗಳಿಗೂ ಧಮಕಿ ಹಾಕಿದ್ರು. ಈಗ ಅಮೆರಿಕ ಯಾವ ದೇಶದ ಮೇಲೆ ದಾಳಿ ಮಾಡಬಹುದು ಈ ಆತಂಕ ಶುರುವಾಗಿದೆ. ವೆನೆಜುಲಾ ದೇಶದ ಮೇಲೆ ಅಮೆರಿಕ ದಾಳಿ ಮಾಡಿದ ಬಳಿಕ ಕೊಲಂಬಿಯಾ ದೇಶದ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಆರಂಭದಲ್ಲಿ ಸಿಕ್ಕಾಪಟ್ಟೆ ಅಗ್ರೆಷನ್ ಅನ್ನು ತೋರಿಸಿದ್ರು. ಅನಂತರ ಟ್ರಂಪ್ ಹುಚ್ಚಾಟವನ್ನ ಗಮನಿಸಿ ಸೈಲೆಂಟ್ ಆಗಿ ಮಾತುಕತೆಗೂ ಕೂಡ ಮುಂದಾದ್ರು. ಸದ್ಯ ಎಲ್ಲಾ ದೇಶಗಳಿಗೂ ಭಯ ಇದೆ. ಟ್ರಂಪ್ ಅವರ ನೆಕ್ಸ್ಟ್ ಟಾರ್ಗೆಟ್ ಯಾವ ದೇಶ ಆಗಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲವೂ ಕೂಡ ಇದೆ. ಇದೆಲ್ಲದರ ನಡುವೆ ಟ್ರಂಪ್ ಪದೇ ಪದೇ ಗ್ರೀನ್ಲ್ಯಾಂಡ್ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಮೆರಿಕದ ಸೆಕ್ಯೂರಿಟಿ ಇಂಟ್ರೆಸ್ಟ್ಗೋಸ್ಕರವಾಗಿ ಗ್ರೀನ್ಲ್ಯಾಂಡ್ ನಮಗೆ ಬೇಕೇ ಬೇಕು. ಅದು ಶಾಂತಿಯ ಮಾರ್ಗದಿಂದ ಬಂದರೂ ಓಕೆ, ಇಲ್ಲ ಕಠಿಣ ಮಾರ್ಗವನ್ನು ಅನುಸರಿಸೋದಕ್ಕೂ ಕೂಡ ನಾವು ರೆಡಿ ಇದ್ದೀವಿ. ಸೈನಿಕ ಕಾರ್ಯಾಚರಣೆಯ ಮೂಲಕ ಅದನ್ನು ವಶಪಡಿಸಿಕೊಳ್ಳೋದಕ್ಕೂ ಕೂಡ ಸಿದ್ಧ ಇದ್ದೀವಿ ಅಂತ ಟ್ರಂಪ್ ಸಂದೇಶ ಕೊಟ್ಟಿದ್ದಾರೆ. ಆದರೆ ಟ್ರಂಪ್ ಅವರ ಈ ಗ್ರೀನ್ಲ್ಯಾಂಡ್ ಕನಸಿದೆಯಲ್ಲ, ಇದು ಯುರೋಪ್ಗೆ ಸರಿ ಹೊಂದುತ್ತಾ ಇಲ್ಲ. ಅವರು ಮೊದಲಿನಿಂದಲೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಸಣ್ಣ ಬದಲಾವಣೆ ಕೂಡ ಆಗಬಾರದು, ಅದು ಅಮೆರಿಕದ ಕೈವಶ ಆಗಬಾರದು. ಈಗೇನು ಡೆನ್ಮಾರ್ಕ್ ಅದರ ಮೇಲೆ ಸ್ವಲ್ಪ ಹಿಡಿತವನ್ನು ಹೊಂದಿದೆ, ಅದು ಹಾಗೆ ಇರಬೇಕು ಅಂತ ಯುರೋಪ್ ಬಯಸ್ತಾ ಇದೆ. ಈ ನಡುವೆ ಆದಂತಹ ಬೆಳವಣಿಗೆ ಏನು ಕೇಳಿದ್ರೆ, ಫ್ರಾನ್ಸ್ ತನ್ನ ಸೇನೆಯನ್ನ ಗ್ರೀನ್ಲ್ಯಾಂಡ್ನಲ್ಲಿ ನಿಯೋಜನೆ ಮಾಡಿದೆ. ಫ್ರಾನ್ಸ್ನ ನೇವಿಯೂ ಕೂಡ ಗ್ರೀನ್ಲ್ಯಾಂಡ್ ಅನ್ನು ತಲುಪಿದೆ. ಇನ್ನೊಂದು ಕಡೆಯಲ್ಲಿ ಫ್ರಾನ್ಸ್ನ ಏರ್ ಫೋರ್ಸ್ ಕೂಡ ಗ್ರೀನ್ಲ್ಯಾಂಡ್ಗೆ ಹೋಗಿದೆ. ಜೊತೆಗೆ ಫ್ರಾನ್ಸ್ನ ಭೂಸೇನೆಯೂ ಕೂಡ ಗ್ರೀನ್ಲ್ಯಾಂಡ್ ಅನ್ನು ತಲುಪಿದೆ. ಇದು ಬಹಳ ದೊಡ್ಡ ಬೆಳವಣಿಗೆ. ಮೊದಲಿನಿಂದಲೂ ಕೂಡ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಟ್ರಂಪ್ ಅವರಿಗೆ ಎಚ್ಚರಿಕೆ ಕೊಡ್ತಲೇ ಇದ್ರು. ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ನಮ್ಮ ಸಹಮತ ಇಲ್ಲ ಅಂತ.
ಮ್ಯಾಕ್ರೋನ್ ಅವರ ಈ ಆಕ್ರೋಶ ಇದೆಯಲ್ಲ, ಇದು ಟ್ರಂಪ್ ಅವರಿಗೆ ಸಹಜವಾಗಿ ಸಿಟ್ಟು ತರಿಸಿತ್ತು. ಇದೇ ಕಾರಣದಿಂದಾಗಿ ಟ್ರಂಪ್ ಅವರು ಇತ್ತೀಚಿನ ದಿನಗಳಲ್ಲಿ ಎಲ್ಲೇ ಭಾಷಣ ಮಾಡಿದ್ರೂ ಕೂಡ ಮ್ಯಾಕ್ರೋನ್ ಅವರ ಕಾಲೆಳೆಯುವಂತಹ ಕೆಲಸ ಮಾಡ್ತಾರೆ. ಯಾಕೆ ಟ್ರಂಪ್ ಅವರು ಪದೇ ಪದೇ ಮ್ಯಾಕ್ರೋನ್ ಅನ್ನ ಲೇವಡಿ ಮಾಡ್ತಾರೆ, ಅವ್ರ ವಿರುದ್ಧ ಸಿಟ್ಟು ಹೊರ ಹಾಕ್ತಾರೆ ಕೇಳಿದ್ರೆ, ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಮ್ಯಾಕ್ರೋನ್ ದೊಡ್ಡ ತೊಡಕಾಗ್ಬಿಟ್ಟಿದ್ದಾರೆ. ಮಿತ್ರರೇ, ಯಾವಾಗ ಫ್ರಾನ್ಸ್ ಈ ತೀರ್ಮಾನವನ್ನ ಕೈಗೊಳ್ತೋ, ಫ್ರಾನ್ಸ್ಗೆ ಬೆಂಬಲವಾಗಿ ಜರ್ಮನಿ, ಸ್ವೀಡನ್, ನಾರ್ವೆ, ನೆದರ್ಲ್ಯಾಂಡ್, ಫಿನ್ಲ್ಯಾಂಡ್ ಈ ಎಲ್ಲಾ ದೇಶಗಳು ಕೂಡ ತನ್ನ ಸೇನೆಯನ್ನ ಗ್ರೀನ್ಲ್ಯಾಂಡ್ ನಲ್ಲಿ ನಿಯೋಜನೆ ಮಾಡೋದಕ್ಕೆ ಮುಂದಾಗಿದ್ದಾವೆ. ಫ್ರಾನ್ಸ್ನ ಈ ಪ್ರಯತ್ನ ಅಮೆರಿಕವನ್ನ ಎದುರಿಸೋದಾ ಕೇಳಿದ್ರೆ, ಒಂದು ಹಂತದಲ್ಲಿ ಹೌದು, ಅಮೆರಿಕಾಗೆ ಒಂದು ಸ್ಪಷ್ಟವಾದಂತಹ ಮೆಸೇಜ್ ಅನ್ನ ಪಾಸ್ ಮಾಡೋದು. ನೀವು ಗ್ರೀನ್ಲ್ಯಾಂಡ್ ಅನ್ನ ವಶಪಡಿಸಿಕೊಳ್ಬೇಕಾದ್ರೆ ಕೇವಲ ಡೆನ್ಮಾರ್ಕ್ ಮಾತ್ರ ಅಲ್ಲಿರೋದಿಲ್ಲ, ಇಡೀ ಯುರೋಪ್ ಗ್ರೀನ್ಲ್ಯಾಂಡ್ ಅನ್ನ ರಕ್ಷಿಸಿಕೊಳ್ಳೋದಕ್ಕೆ ನಿಂತುಕೊಳ್ಳುತ್ತೆ ಅನ್ನುವಂತಹ ಒಂದು ಸಂದೇಶ ಕೊಡೋದು. ಎರಡನೇದಾಗಿ ಮಿತ್ರರೇ, ಇದು ಒಂದು ರೀತಿಯಲ್ಲಿ ಟ್ರಂಪ್ ಅವರಿಗೆ ಚೆಕ್ಮೇಟ್ ಕೊಡುವಂತಹ ಪ್ರಯತ್ನವೂ ಕೂಡ ಹೌದು. ಅದೇನು ಕೇಳಿದ್ರೆ, ಟ್ರಂಪ್ ಅವರು ಈ ಹಿಂದೆ ಏನ್ ಹೇಳ್ತಾ ಇದ್ರು, ಇವತ್ತು ಗ್ರೀನ್ಲ್ಯಾಂಡ್ ಅನ್ನ ನಾವು ವಶಕ್ಕೆ ಪಡಿಲಿಲ್ಲ ಅಂತಾದ್ರೆ ರಷ್ಯಾ ಅದರ ಮೇಲೆ ಕಣ್ಣಿಟ್ಟಿದೆ, ಇನ್ನೊಂದು ಕಡೆಯಲ್ಲಿ ಚೈನಾ ಕೂಡ ಅದರ ಮೇಲೆ ಕಣ್ಣಿಟ್ಟಿದೆ. ಅವರು ಯಾವಾಗ ಬೇಕಾದರೂ ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡೆದು ಬಿಡಬಹುದು. ಹಾಗೇನಾದ್ರೂ ಆಗಿದ್ರೆ ಗ್ರೀನ್ಲ್ಯಾಂಡ್ ಪಕ್ಕದಲ್ಲಿ ಚೈನಾ ಬಂದು ಕೂತ್ಕೊಳ್ಳುತ್ತೆ ಅಥವಾ ರಷ್ಯಾ ಬಂದು ಕೂತ್ಕೊಳ್ಳುತ್ತೆ. ಅವರು ನಮ್ಮ ನೆರೆಹೊರೆಯ ದೇಶದವರಾಗ್ಬಿಡ್ತಾರೆ. ಅದು ನಮಗಿಷ್ಟ ಇಲ್ಲ. ಇದು ಅಮೆರಿಕದ ಸೆಕ್ಯೂರಿಟಿಗೆ ಬಹಳ ದೊಡ್ಡ ಥ್ರೆಟ್ ಅನ್ನ ತರುತ್ತೆ ಅಂತ ಟ್ರಂಪ್ ತಳಬುಡ ಇಲ್ಲದಂತಹ ಒಂದು ಸ್ಟೋರಿಯನ್ನ ಬಿಲ್ಡ್ ಮಾಡಿದ್ರು. ಈಗ ಫ್ರಾನ್ಸ್ ಸೇರಿದಂತೆ ಜರ್ಮನಿ, ಸ್ವೀಡನ್, ನಾರ್ವೆ, ನೆದರ್ಲ್ಯಾಂಡ್ ಈ ಎಲ್ಲ ದೇಶಗಳು ಗ್ರೀನ್ಲ್ಯಾಂಡ್ನಲ್ಲಿ ತನ್ನ ಸೇನೆಯನ್ನು ನಿಯೋಜನೆ ಮಾಡಿದವಲ್ಲ, ಅವೆಲ್ಲೂ ಕೂಡ ನೇರವಾಗಿ ನಾವು ಅಮೆರಿಕವನ್ನೇ ಎದುರಿಸ್ತೀವಿ ಅಂತ ಹೇಳ್ತಾ ಇಲ್ಲ. ನಾವು ಗ್ರೀನ್ಲ್ಯಾಂಡ್ ಅನ್ನು ರಕ್ಷಿಸ್ತೀವಿ, ಗ್ರೀನ್ಲ್ಯಾಂಡ್ನ ಸಾರ್ವಭೌಮತ್ವವನ್ನು ಕಾಪಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಟ್ರಂಪ್ಗೆ ಏನು ಮೆಸೇಜು ಕೇಳಿದ್ರೆ, ನೀವು ಹೇಳದಂತೆ ಈಗ ರಷ್ಯಾ ಆಗಲಿ ಅಥವಾ ಚೈನಾ ಆಗಲಿ ಗ್ರೀನ್ಲ್ಯಾಂಡನ್ನು ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಫ್ರಾನ್ಸ್ನ ಸೇನೆ ಇದೆ, ಜರ್ಮನಿ ಸೇನೆ ಇದೆ, ಇತರ ಯುರೋಪ್ನ ದೇಶಗಳ ಸೇನೆಯೂ ಕೂಡ ಇದೆ. ಅದನ್ನೆಲ್ಲ ಗೆದ್ದುಕೊಂಡು ರಷ್ಯಾ ಏನು ಅದನ್ನು ವಶಕ್ಕೆ ಪಡೆಯೋದಿಲ್ಲ. ಈ ಒಂದು ಮೆಸೇಜ್ ಪಾಸ್ ಮಾಡುವಂಥ ಉದ್ದೇಶದಿಂದ ಫ್ರಾನ್ಸ್ ಈ ನಿರ್ಧಾರ ಮಾಡಿದೆ. ಮಿತ್ರರೇ, ಜಿಯೋಪಾಲಿಟಿಕ್ಸ್ನಲ್ಲಿ ಇದು ಬಹಳ ರೇರ್ ಸಿಚುವೇಶನ್. ಕಾರಣ ಏನು ಕೇಳಿದ್ರೆ, ಈಗ ಯುರೋಪ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಇದೆಯಲ್ಲ, ಇದು ಅಮೆರಿಕದ ಲಾಂಗ್ ಟರ್ಮ್ ಇಂಟ್ರೆಸ್ಟ್ಗೆ ಬಹಳ ವಿರುದ್ಧವಾಗಿದೆ. ಅಮೆರಿಕ ಮತ್ತು ಯುರೋಪ್ ಪರಸ್ಪರ ಕಚ್ಚಾಟಕ್ಕಿಳಿದ್ರೆ ಅದರ ನೇರ ಲಾಭ ಆಗುವಂಥದ್ದು ಯಾರಿಗೆ? ಒಂದು ಕಡೆ ರಷ್ಯಾಗೆ, ಇನ್ನೊಂದು ಕಡೆ ಚೈನಾಗೆ. ನ್ಯಾಟೋ ಒಳಗೆ ಘರ್ಷಣೆ ಆಯಿತು ಅಂತಂದ್ರೆ, ಈ ಹಿಂದೆ ಸೋವಿಯತ್ ಯೂನಿಯನ್ ವಿಭಜನೆ ಆದ ತಕ್ಷಣ ಅಮೆರಿಕ ಗೆಲುವಿನ ರಣಕೇಕೆ ಹಾಕಿತ್ತಲ್ಲ, ಅದೇ ಪರಿಸ್ಥಿತಿ ಈಗ ರಷ್ಯಾ ಮತ್ತು ಚೈನಾಗೆ ನಿರ್ಮಾಣ ಆಗಿಬಿಡುತ್ತೆ. ಒಂದು ಸಣ್ಣ ಅಸ್ತ್ರವೂ ಇಲ್ಲದೆ ನ್ಯಾಟೋ ಕೊಲ್ಯಾಪ್ಸ್ ಆಗಿಬಿಟ್ರೆ ಅದಕ್ಕಿಂತ ಇನ್ನೇನು ಬೇಕು ರಷ್ಯಾ ಮತ್ತು ಚೈನಾಗೆ? ಆದರೆ ಟ್ರಂಪ್ಗೆ ಇದು ಯಾವುದೂ ಕೂಡ ಅರ್ಥ ಆಗ್ತಾ ಇಲ್ಲ. ಅವರಿಗೇನು ಗ್ರೀನ್ಲ್ಯಾಂಡ್ ಬೇಕು. ಅದಕ್ಕೆ ಟ್ರಂಪ್ ಅವರ ಅನೇಕ ಪ್ಲಾನ್ಗಳು ರೆಡಿಯಾಗಿದ್ದಾವೆ. ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ. ಮೊದಲನೇ ಪ್ಲಾನ್ ಏನು ಕೇಳಿದ್ರೆ, ಹಣ ಕೊಟ್ಟು ಖರೀದಿಸುವಂತಹ ಪ್ರಯತ್ನ. ಗ್ರೀನ್ಲ್ಯಾಂಡ್ನಲ್ಲಿರುವಂತಹ ಜನರನ್ನು ಕೂಡ ಮನವೊಲಿಸೋದು. ಇನ್ನೊಂದು ಕಡೆ ಡೆನ್ಮಾರ್ಕ್ ಸರ್ಕಾರದ ಜೊತೆಗೆ ಒಪ್ಪಂದ ಮಾಡಿಕೊಳ್ಳೋದು. ಈಗಾಗಲೇ ಡೆನ್ಮಾರ್ಕ್ ಸರ್ಕಾರ ಮತ್ತು ಅಮೆರಿಕದ ಟ್ರಂಪ್ ಸರ್ಕಾರದ ನಿಯೋಗದ ಜೊತೆಗೆ ಒಂದು ಮಾತುಕತೆ ಕೂಡ ಆಗಿದೆ. ಅದರಲ್ಲಿ ಏನು ಔಟ್ಕಮ್ ಬಂದಿದೆ ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಮಾಹಿತಿ ಇಲ್ಲ, ಆದರೆ ಆ ರೀತಿಯ ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ದರೆ ಬಲಪ್ರಯೋಗದ ಮೂಲಕವಾಗಿ ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯೋದು. ಆದರೆ ಯುರೋಪ್ನ ದೇಶಗಳು ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡಿದ್ದಾವೆ. ಇದು ಅಮೆರಿಕಾಗೆ ಬಹಳ ದೊಡ್ಡ ಸಂಕಷ್ಟ ತಂದಿರೋದು. ಮಿತ್ರರೇ, ನಿಮಗೀಗೊಂದು ಪ್ರಶ್ನೆ ಬರ್ತಾ ಇರಬಹುದು. ಈಗ ಫ್ರಾನ್ಸ್ ಗ್ರೀನ್ಲ್ಯಾಂಡ್ನ ರಕ್ಷಣೆಗೆ ನಿಂತ್ಕೊಂಡಿದೆಯಲ್ಲ, ಅವರಿಗೆ ಆ ತಾಕತ್ತಿದೆಯಾ? ಅಮೆರಿಕದಿಂದ ರಕ್ಷಣೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಅವರು ಹೊಂದಿದಾರಾ ಕೇಳಿದ್ದೆ. ಆದರೆ ಫ್ರಾನ್ಸ್ ಏಕಾಂಗಿಯಾಗಿ ಅಮೆರಿಕದಿಂದ ಗ್ರೀನ್ಲ್ಯಾಂಡನ್ನು ರಕ್ಷಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಮೆರಿಕದ ಸೇನೆ ಮತ್ತು ಫ್ರಾನ್ಸ್ನ ಸೇನೆಯ ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ. ಫ್ರಾನ್ಸ್ ವಾರ್ಷಿಕವಾಗಿ ಒಂದು $70 to $75 ಬಿಲಿಯನ್ ಮೊತ್ತದ ಡಿಫೆನ್ಸ್ ಬಜೆಟ್ ಅನ್ನು ಹೊಂದಿದೆ. ಅದೇ ಅಮೆರಿಕ ವಾರ್ಷಿಕವಾಗಿ $900 ಬಿಲಿಯನ್ ಮೊತ್ತದ ಡಿಫೆನ್ಸ್ ಬಜೆಟ್ ಅನ್ನು ಹೊಂದಿದೆ. ಫ್ರಾನ್ಸ್ನ ಮಿಲಿಟರಿಗೆ ವಿಶ್ವದಲ್ಲಿ 7ನೇ ರ್ಯಾಂಕ್ ಇದೆ. ಫ್ರಾನ್ಸ್ ಸರಿಸುಮಾರು ಒಂದು 2 ಲಕ್ಷ ಆಕ್ಟಿವ್ ಸೈನಿಕರನ್ನು ಹೊಂದಿದ್ರೆ, ಒಂದು 35,000 ರಿಸರ್ವ್ ಫೋರ್ಸ್ ಅನ್ನು ಹೊಂದಿದೆ. ಫ್ರಾನ್ಸ್ ಬಳಿಯಲ್ಲಿ ಸರಿಸುಮಾರು ಒಂದು 270ರಷ್ಟು ಜೆಟ್ಗಳಿದ್ದಾವೆ, ಒಂದು 4 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿದ್ದಾವೆ, 10 ಸಬ್ಮೆರಿನ್ಗಳಿದ್ದಾವೆ. ಸ್ವಲ್ಪ ನೇವಿಯಲ್ಲಿ ಅವರ ಸಾಮರ್ಥ್ಯ ಜಾಸ್ತಿ ಇದೆ. ಅಂದರೆ ಅಮೆರಿಕಾಗಿಂತ ಜಾಸ್ತಿ ಇದೆ ಅಂತ ಅಂದುಕೊಳ್ಬೇಡಿ. ಫ್ರಾನ್ಸ್ನ 3 ಸೇನೆಗಳಲ್ಲಿ ನೇವಿ ಸ್ವಲ್ಪ ಪವರ್ಫುಲ್ ಆಗಿದೆ. ಆದರೆ ಇದು ಯಾವುದೂ ಕೂಡ ಅಮೆರಿಕದ ನಂಬರ್ಸ್ಗೆ ಮ್ಯಾಚ್ ಆಗೋದಿಲ್ಲ. ಅಮೆರಿಕದ ಬಳಿಯಲ್ಲಿ 2,000ಕ್ಕೂ ಹೆಚ್ಚು ಯುದ್ಧ ವಿಮಾನಗಳಿದ್ದಾವೆ, 11 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿದ್ದಾವೆ. ವಿಶ್ವದಲ್ಲೇ ನಂಬರ್ 1 ಸೇನೆ ಎನ್ನುವಂತಹ ಪಟ್ಟ ಅಮೆರಿಕಾಗಿದೆ. ಆದರೆ ಫ್ರಾನ್ಸ್ ಕೂಡ ಒಂದು ನ್ಯೂಕ್ಲಿಯರ್ ಪವರ್ ದೇಶ ಆಗಿರೋದ್ರಿಂದಾಗಿ ಅಮೆರಿಕ ಬಹಳ ಲೈಟ್ ಆಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಫ್ರಾನ್ಸ್ಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು, ತಾನು ಏಕಾಂಗಿಯಾಗಿ ಆಗಲಿ ಅಥವಾ ಯುರೋಪ್ನ ಕೆಲ ದೇಶಗಳ ಬೆಂಬಲದೊಂದಿಗಾಗಲಿ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕದಿಂದ ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೂ ಕೂಡ ಮ್ಯಾಕ್ರೋನ್ ಯಾಕೆ ಈ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಕೇಳಿದ್ರೆ, ಫ್ರಾನ್ಸ್ಗೆ ಯುರೋಪ್ನ ನಾಯಕತ್ವದ ಮೇಲೆ ಬಹಳ ಕಣ್ಣಿದೆ. ಈಗ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯುರೋಪ್ನ ಪರವಾಗಿ ಬಲವಾಗಿ ಬ್ಯಾಟ್ ಬೀಸಿದ್ದೇ ಆದರೆ ಯುರೋಪ್ನ ರಾಷ್ಟ್ರಗಳು ತನ್ನ ಜೊತೆಗೆ ಗಟ್ಟಿಯಾಗಿ ನಿಂತುಕೊಳ್ತವೆ ಎನ್ನುವಂಥದ್ದು ಫ್ರಾನ್ಸ್ನ ಲೆಕ್ಕಾಚಾರ, ಇಮ್ಯಾನ್ಯುಯಲ್ ಮ್ಯಾಕ್ರೋನ್ನ ಲೆಕ್ಕಾಚಾರ. ಹೀಗಾಗಿ ಫ್ರಾನ್ಸ್ ಇಂತಹ ದಿಟ್ಟತನವನ್ನು ತೋರಿಸ್ತಾ ಇದೆ.
ಇನ್ನು ಈ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಟ್ರಂಪ್ ಕೇವಲ ಯುರೋಪ್ಗೆ ಯುದ್ಧದ ಧಮಕಿಯನ್ನು ಹಾಕ್ತಾರೆ ಅಥವಾ ಸೈನಿಕ ಕಾರ್ಯಾಚರಣೆಯ ಧಮಕಿಯನ್ನು ಮಾತ್ರ ಹಾಕ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಇನ್ನೊಂದು ರೀತಿಯಲ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಅದನ್ನು ಘೋಷಿಸಿದ್ದಾರೆ ಕೂಡ. ಟ್ರಂಪ್ ಅವರ ಆ ಘೋಷಣೆ ಏನು ಗೊತ್ತಾ? ಯಾರು ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ತನ್ನ ನಿರ್ಧಾರವನ್ನು ಬೆಂಬಲಿಸೋದಿಲ್ವೋ ಅಂತಹ ದೇಶಗಳ ಮೇಲೆ ಹೆಚ್ಚುವರಿ ಟ್ಯಾರಿಫ್ ಅನ್ನು ಹಾಕ್ತೀನಿ ಅಂತ. ಈಗ ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಾ ಇದೆ ಅಂಥೇಳಿ ಹೆಚ್ಚುವರಿ ಭಾರತದ ಮೇಲೆ 25% ಟ್ಯಾರಿಫ್ ಹಾಕಿದ್ದಾರೆ. ಅದೇ ರೀತಿಯಾಗಿ ಇರಾನ್ ಜೊತೆಗೆ ವ್ಯಾಪಾರ ಮಾಡುವಂತಹ ದೇಶಗಳ ಮೇಲೆ ಹೆಚ್ಚುವರಿ 25% ಟ್ಯಾರಿಫ್ ಘೋಷಣೆ ಮಾಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಅಮೆರಿಕವನ್ನು ಬೆಂಬಲಿಸ್ತಾ ಇಲ್ಲ, ಅವರು ಡೆನ್ಮಾರ್ಕ್ ಜೊತೆಗೆ ನಿಂತ್ಕೊಂಡಿದ್ದಾರೆ ಅಥವಾ ಗ್ರೀನ್ಲ್ಯಾಂಡನ್ನು ರಕ್ಷಿಸೋದಕ್ಕೆ ನಿಂತ್ಕೊಂಡಿದ್ದಾರೆ ಅಂತೇಳಿ ಆ ದೇಶಗಳ ಮೇಲೆ ಹೆಚ್ಚುವರಿ ಟ್ಯಾರಿಫ್ ಅನ್ನು ಹಾಕೋದಕ್ಕೆ ಟ್ರಂಪ್ ನಿರ್ಧಾರ ಮಾಡಿದ್ದಾರೆ. ನನಗನ್ಸುತ್ತೆ ಟ್ರಂಪ್ ಅವರ ಈ ಟ್ಯಾರಿಫ್ ಅಸ್ತ್ರಕ್ಕೆ ಮೊದಲು ಬಲಿಯಾಗುವಂತಹ ದೇಶ ಫ್ರಾನ್ಸ್ ಅಂತ. ಇತ್ತೀಚಿನ ದಿನಗಳಲ್ಲಿ ಫ್ರಾನ್ಸ್ ಕುರಿತಾಗಿ ಟ್ರಂಪ್ ವಿಪರೀತವಾದಂತಹ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಿತ್ರರೇ, ಇಡೀ ಯುರೋಪ್ ಇರಬಹುದು ಅಥವಾ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಪ್ರತಿನಿತ್ಯವೂ ಕೂಡ ಟ್ರಂಪ್ ಇವತ್ತೇನು ಮಾಡ್ತಾರೆ, ಯಾವ ದೇಶವನ್ನು ಟಾರ್ಗೆಟ್ ಮಾಡ್ತಾರೆ, ಇದನ್ನೇ ಎದುರು ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟ್ರಂಪ್ ಸುತ್ತಲೇ ಜಾಗತಿಕ ವಿದ್ಯಮಾನಗಳು ಸುತ್ತೋದಕ್ಕೆ ಶುರುವಾಗಿದ್ದಾವೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.